ಜಿಟಿ ಮಳಿ ಫುಲ್ ಈ ವೆದರಿಗೆ ಕ್ಯಾಬೇಜ್ ಮಂಚೂರಿಯನ್ ತಿನ್ಬೇಕಂತ ಅನಿಸ್ತು. ಕಸಡ್ಡೆ ಬಿತ್ತಿಗೆ ಬಿದ್ದಿರ ಸಂಜಿಕ್ರೆ ನಮಗೂ ಮಾಡಿ ನೋಡ್ರಿ. ಈ ಥರ ಹಾಕಿಟ್ಟು ಎಷ್ಟು ಮಸ್ತ್ ಫುಲ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಕೆ, ಇವತ್ತು ಈವ್ನಿಂಗ್ ಬ್ಲಾಗ್ನ ಮಾಡತ್ತೀನಿ. ತಲೆ ಸ್ನಾನ ಮಾಡೀನಿ. ಫುಲ್ ಕೂದಲೆಲ್ಲ ಫುಲ್ ಇನ್ನೂ ಹಸಿ ಅದಾವೆ. ಅದಕ್ಕೆ ಕೂದಲು ಈ ಥರ ಒಂದು ಕ್ಲಿಪ್ ಹಾಕಿ ಬಿಟ್ಬಿಟ್ಟಿನಿ. ಓಕೆ, ಈ ಸಾಯಂಕಾಲ ಏನೋ ಗೊತ್ತಿಲ್ಲ, ಈ ಜಿಟಿ ಮಳಿ ಫುಲ್ ಈ ವೆದರಿಗೆ ಕ್ಯಾಬೇಜ್ ಮಂಚೂರಿಯನ್ ತಿನ್ಬೇಕಂತ ಅನಿಸ್ತು. ಡ್ರೈ ಕ್ಯಾಬೇಜ್ ಮಂಚೂರಿಯನ್. ಕ್ಯಾಬೇಜ್ ಇತ್ತು ಮನ್ಯಾಗ, ಅದಕ್ಕೆ ಅದನ್ನೆಲ್ಲ ಈಗ ಕಟ್ ಮಾಡಿ ಇಟ್ಕೊಂಡಿನಿ. ಈಗ ಅದಕ್ಕೆ ಕಾರ್ನ್ಫ್ಲವರ್ ಎಲ್ಲನೂ ಮಿಕ್ಸ್ ಮಾಡಿ ಆಲ್ರೆಡಿ ನಿಮ್ಗೆ ಆ ರೆಸಿಪಿನ ಎಷ್ಟೊಂದು ಸರಿ ತೋರಿಸ್ತೀನಿ. ಅದಕ್ಕೆ ಈಗ ಯಾಕೋ ತಿನ್ಬೇಕಂತ ಅನ್ನಿಸ್ತು. ಅದಕ್ಕೆ ಈಗ ಅದನ್ನೆಲ್ಲ ಕಟ್ ಮಾಡಿಟ್ಟಿನಿ. ಅದಕ್ಕೆಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಕಲಸಿಟ್ಟು ಎಣ್ಣೆಲಿ ಕರ್ಕೊಂಡು ತಿನ್ನೋದಷ್ಟೇ. ಓಕೆ, ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್. ಓಕೆ, ಬರ್ರಿ ಬ್ಲಾಗ್ನ ಕಂಟಿನ್ಯೂ. ಓಕೆ, ಕ್ಯಾಬೇಜ್ನ ಕಟ್ ಮಾಡಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಈಗ ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕಿ ಜಲ್ದಿ ಬಾ. ಬರ್ತಾ ವಾಪಸ್ ಬರ್ತಾಳ. ವಾಪಸ್ ಬರ್ತಾಳಪ್ಪ. ಒಂದು ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ, ಈಗ ಇದನ್ನು ಕಟ್ ಮಾಡಿ ಹಾಕ್ತೀನಿ. ಫುಲ್ ಸೆಕೆ.
ಎಷ್ಟು ಸೆಕೆ. ಇನ್ನೂ ಒಂದು ಸ್ವಲ್ಪ ಐತಿ ಮಾಡೋದು. ಓಕೆ, ಇಷ್ಟು ಮಾಡೀನಿ. ಇನ್ನಷ್ಟು ಇಷ್ಟ ಐತಿ. ಆಯಿತು, ಫುಲ್ಲು ದೊಡ್ಡ ಹಾಕಿಬಿಟ್ಟಿನಿ. ಯಾಕಂದ್ರೆ ಫುಲ್ಲು ಸೆಕೆ ನಿಂದ್ರಕ್ಕಾಗತ್ತಿಲ್ಲ. ಫುಲ್ ದೊಡ್ಡ ಈ ಥರ ಹಾಕಿಬಿಟ್ಟು ಎಷ್ಟು ಮಸ್ತ್, ಫುಲ್ ಕ್ರಿಸ್ಪಿ, ಒಳಗಡೆ ಸಾಫ್ಟ್, ಮಸ್ತ್ ಅಂದ್ರೆ ಮಸ್ತಾಗಿ. ಓಕೆ, ಎಲ್ಲನೂ ಫ್ರೈ ಮಾಡ್ಕೊಳತ್ತೀನಿ. ಎಷ್ಟು ಸೆಕೆ ಅಂದ್ರೆ ಯಪ್ಪ, ನಿಂತ್ಕೊಳ್ಳೋಕೆ ಆಗತ್ತಿರಲಿಲ್ಲ. ಅದ್ರೊಳಗೆ ನಾನು ಇವತ್ತು ತಲೆ ಬೇರೆ ತೊಳ್ಕೊಂಡ್ಬಿಟ್ಟಿದ್ನಲ್ಲ, ಹಿಂಗಾಗಿ ಕೂದಲೆಲ್ಲ ಸ್ವಲ್ಪ ಹಸಿ ಇದ್ದು ಅದ್ರೊಳಗೆ ಕೂದಲೆಲ್ಲ ಬಿಟ್ಕೊಂಡು ಮಾಡತ್ತೀನಿ. ಇನ್ನೂ ಸೆಕೆ ತಡೆಯೋಕ್ಕಾಗತ್ತಿಲ್ಲ, ಅಷ್ಟು ಸೆಕೆ. ಅದಕ್ಕೆ ಹೆಂಗೋ ಒಂದು ಪಟ್ ಅಂಥೇಳಿ ಎಲ್ಲನೂ ಮಾಡ್ಕೊಂಡ್ಬಿಟ್ಟೆ. ದೊಡ್ಡದಾಗಿಯೇ ಮಾಡಿಕೊಂಡೆ. ತಿನ್ನೋಕ್ಕೂ ಒಂದು ಸ್ವಲ್ಪ ತಿಂದ್ರೂ ಸಾಕತ್ತು ಅನಿಸ್ತೈತಿ. ಇಷ್ಟಿಷ್ಟೇ ಚಿಕ್ಕದಾಗಿ ಮಾಡ್ಕೊಳಕ್ಕೇನು ನನಗೆ ಮನ್ಸು ಬರಲಿಲ್ಲ. ಯಾಕಂದ್ರೆ ಮೊದಲೇ ಸೆಕೆ ಭಾಳ ಇತ್ತಲ್ಲ. ನಾನೇನು ಮಂಚೂರಿಯನ್ ಏನು ಮಾಡತ್ತಿಲ್ಲ, ಗೋಬಿ ಮಂಚೂರಿ ಏನು ಮಾಡತ್ತಿಲ್ಲ, ಬರೀ ಡ್ರೈ ಮಂಚೂರಿಯನ್ ಅಷ್ಟೇ ಮಾಡತ್ತೀನಿ. ಗೋಬಿ ಮಂಚೂರಿ ಮಾಡ್ಬೇಕಂಥೇಳಿ ಅದನ್ನೆಲ್ಲ ಮತ್ತು ಈರುಳ್ಳಿ ಎಲ್ಲ ಹಾಕಿ ಮಾಡ್ಬೇಕಂತಂದ್ರೆ ಚಿಕ್ಕದಾಗಿ ಮಾಡ್ಕೊಂಡ್ರೆ ಟೇಸ್ಟ್ ಮಸ್ತ್ ಇರ್ತೈತಿ, ಮಾಡೋಕ್ಕೂ ಈಸಿ ಅನಿಸ್ತೈತಿ. ಇದೇನು ಡ್ರೈ ಗೋಬಿ ಆಗಿರೋದ್ರಿಂದ ಈಗ ಅನ್ನ ಸಾಂಬಾರು ಜೊತೆ ತಿನ್ನೋಕೆ ಇದೇ ಥರ ದೊಡ್ಡದಾಗಿನೇ ಚಲೋ ಇರ್ತೈತೆ ಅಂಥೇಳಿ ಎಲ್ಲನೂ ಮಾಡಿಕೊಂಡೆ. ಸುಮ್ಮನೆ ನಿಂದ್ರಬೇಕು, ಸುಮ್ಮನೆ ನಿಂದ್ರಬೇಕಪ್ಪ, ಸುಮ್ಮನೆ ನಿಂದ್ರ. ಕರಿ ಅಜ್ಜಿ ಕರಿ, ಅಲ್ಲದ ಅವಳು. ಯಾರು? ಓ ಅಲ್ಲದ ಅವಳು ಅಜ್ಜಿ ಗುಜ್ಜಿ. ಹೇ ಚಾ ಅಲ್ಲಕ್ಕೆ ಅಲ್ಲಿ ಅಂಗಡಿಯಾಗ ಹೋಗ್ಯಾ? ಬಾ ಪಟ್ಟನೆ. ಅಜ್ಜಿ ನಿತ್ತ ನೋಡಿಲ್ಲಿ, ಹೋಗಿ ಕಸದ ಡಬ್ಬಿ ತೆಗಿಯೋ, ಬಿದ್ದಿರ ಅಲ್ಲಿದ್ರೆ ನನಗೇನು ತೋದಕ್ಕವು. ಮತ್ತೆ ಎಲ್ಲಿದ್ರು ಎಡ್ಯುಕೇಶನ್ ಅಂದ್ರೆ ಅವ್ರ ಅಪ್ಪ ನಮಗೆ ಹೋಗ್ಲಕ್ಕು. ಮೊದಲೇ ಓನರ್ ಮಗ ಅವನು. ಏನ ಬಾಯ್. ದೊಡ್ಡದಲ್ಲಿ ಮಗ ಅವನು. ಈಗ ಬಂದ್ರೆ ನಾನು ಜಾಡಿಸಿ ಹತ್ಕೊಂಡೆ ಕಾಲು ಬಿಡಿತಲ್ಲಿ ಸಂಜಿಕ್ರೆ ನಮಗೂ ಮಾಡಿ ನೋಡ್ರಿ. ಮತ್ತು ಎತ್ತೀಗ ಹಿಂಗೆ ಎತ್ತಿ ಹತ್ಕೊಂಡೆ ಬಿಡಿತು. ಯಾರು ನೋಡಿದ್ರು. ಓಕೆ, ಗೋಬಿ ಎಲ್ಲ ಮಾಡಿದ್ಮೇಲೆ, ಡ್ರೈ ಗೋಬಿ ಎಲ್ಲ ಮಾಡಿದ್ಮೇಲೆ ಮತ್ತು ಇದು 7 ಗಂಟೆ ಏನೋ 7:15 ಆಗಿತ್ತು. ಅಜ್ಜಿ ಮೊಮ್ಮಗ ನೋಡ್ರಿ, ಅವನು ನಮ್ಮ ತಮ್ಮ ಅದ್ರೊಳಗೆ ಮೈಕೊಳಗೆ ಸಾಂಗ್ ಎಲ್ಲ ಹಚ್ಚಿದ್ದ. ಅದಕ್ಕೆ ಅವ್ನಿಗೆ ಕೈಯಾಗ ಕೊಟ್ಟಿದ್ರು. ಅದು ಸಾಂಗ್ ಕಾಪಿ ರೈಟ್ ಬರ್ತದೆ ಅಂತೇಳಿ ನಾನು ಹಾಕಿಲ್ಲ. ಎಷ್ಟು ಜಾನಪದ ಸಾಂಗ್ ಹಾಕಿ ಕೊಟ್ಟಿದ್ದ ನಮ್ಮ ತಮ್ಮ. ಇವನು ಎಷ್ಟು ಚಂದ ಡ್ಯಾನ್ಸ್ ಮಾಡತ್ತ ನೋಡ್ರಿ. ಇವ್ನ ಡ್ಯಾನ್ಸ್ ನೋಡಿ ನಾವು ಫುಲ್ ನಕ್ ಸಾಕತ್. ನಮ್ಮ ಮಮ್ಮಿ ನೋಡ್ರಿ ಎಷ್ಟು ನಗಾತಾರ ಅಂಥೇಳಿ ಅಷ್ಟು ನಗ್ಸಾತಿದ್ದ ಅವನು.
ಹಿಂಗೆ ಮನ್ಯಾಗ ಆದಿತ್ಯನಿಂದ ಏನಾರ ಒಂದು ಕಾಮಿಡಿ ನಡೀತಾನೆ ಇರ್ತೈತಿ ಡೈಲಿ. ನಮ್ಮ ಮಮ್ಮಿರು ಅಷ್ಟೇ, ಅವನಿಗೆ ಏನಾರ ಕಾಮಿಡಿ ಮಾಡಿಕೊಂಡು ಅವನ ಜೊತೆ ಮಾತಾಡಿಕೊಂಡು ಎಲ್ಲರೂ ಅಷ್ಟೇ ಟೈಮ್ ಪಾಸ್ ಮಾಡ್ತಾರೆ. ಓಕೆ, ಆದಿತ್ಯ ನೋಡ್ರಿ ಹೊಸ ಟಾಯ್ಸ್ ಅವನು. ಓಕೆ, ಅಲ್ಲಿ ಎಷ್ಟು ಚಂದ ಇಟ್ಟಾರ ನೋಡ್ರಿ ಫ್ಯಾನಿನ ಮ್ಯಾಗ ನಮ್ಮ ಮಮ್ಮಿ. ಒಂದು ಜಿಂಕೆ, ಒಂದು ಬಾತುಕೋಳಿ ಮತ್ತು ಒಂದು ಹುಲಿ, ಇವು 3 ಹೊಸದಾಗಿ ಇಲ್ಲೇ ಮೀಶೋ ಒಳಗೆ ಆರ್ಡ್ರ್ ಮಾಡಿತ್ತು. ಅದನ್ನೇ ಆಟ ಆಡತಾನ ಅವನು. ಓಕೆ, ಅದನ್ನು ಆಟ ಆಡೋದು, ಬಿಸಾಕೋದು, ಮತ್ತು ನಮ್ಮ ತಮ್ಮ ಬಂದು ಕಸ್ಕೊಳ್ಳೋದು. ಬರೀ ಸರ್ ಕರಿತಾನೆ. ಶಟ್ಕೊಂಡೆ ಒಯ್ದು ನಾನು ಮಾಮ ಒಯ್ದನಾ ಬಡಿಲ್ನಂದ್ರ ಅವ್ನು. ನಿಮ್ಮ ಪಪ್ಪ ಬರೋಣ ಇದನ್ನ ತಲೆ ಹೊಡ್ಯಾಕ ನನಗೆ ಕಲ್ಲ ಕಲ್ಲ ಬಾತ್ಕೊಳ್ಳೆಲ್ಲಿಟ್ಟಿ ಹುಲಿಯದ ಎಲ್ಲಿ ಬಿದ್ದಾವು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ನಿಮ್ಗೆ ಇಷ್ಟ ಆಗ್ಯದ ಅಂಥೇಳಿ ಅನ್ಕೊತೀನಿ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿರಿ. ನಾನು ಯಾವುದೋ ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬರ್ತೈತಿ, ಮೊದಲಿಗೆ ನೀವೇ ನೋಡ್ಬೋದು. ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಹೇಳಿ ಕೇಳ್ಕೊತೀನಿ. ಇಲ್ಲಿ ಅದಲ್ಲ ಟೈಗರ್ ಅಲ್ಲಿ ಅದು ಟೈಗರ್ ಕ್ಯಾಟ್ ಇರಲಿಲ್ಲ. ಕ್ಯಾಟ್ ತುಂಬ ಮಾಮ ಇದನ್ನ ತೊಂಬ ಮಾಮ ಅಂತೇಳಿ ಬಂದರು. ಹುಲಿಗತ್ಲೆ ನೋಡ್ತಾನ.